ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸುಸಿಯ ಗುರುವಾರದ ಸಂಚಿಕೆ ಏನಾಗುತ್ತೆ ಅಂತ ಟಿವಿಗಿಂತ ಮುಂಚೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡ್ದೇನೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಎಪಿಸೋಡಲ್ಲಿ ಶಿವರಾಮೇಗೌಡರು ನವ್ಯ ತಂದೆ ಸಂಪತ್ ಅವ್ರಿಗೆ ಹೇಳ್ತಾ ಇದ್ದಾರೆ, ನೋಡು ಸಂಪತ್, ಇವಾಗ ನೀನು ನಿನ್ನ ಮಗಳ ನಿರ್ಧಾರಕ್ಕೆ ರೆಸ್ಪೆಕ್ಟ್ ಕೊಡು. ಯಾವಾಗ ನಿನ್ನ ಮಗಳು ಇವನನ್ನ ಗಂಡ ಅಂತ ಒಪ್ಕೊತಾಳೋ ಅಲ್ಲಿ ತನಕ ನೀನು ಒಳಿಯ ಅಂತ ಒಪ್ಕೊಂಬೇಡ. ಇವಾಗ ಅವಳು ಏನು ನಿರ್ಧಾರ ತಗೊಂಡಿದ್ದಾಳೆ ಅದಕ್ಕೆ ನೀನು ರೆಸ್ಪೆಕ್ಟ್ ಕೊಡು ಅಂತ ಹೇಳ್ತಾರೆ. ಆಗ ಭಗೀರಥಿಯವರಿದ್ದರು, ಸರಿ ಅಮ್ಮ ಆಯಿತು, ಏನಾದರೂ ಆಗಲಿ ನವ್ಯ, ಈಗ ದೊಡ್ಡವ್ರ ಆಶೀರ್ವಾದ ತಗೊಳಮ್ಮ ಅಂತ ಹೇಳ್ತಾರೆ ನವ್ಯಂಗೆ. ಆಗ ನವ್ಯ ಇದ್ದಳು, ಕ್ಷಮಿಸಿ ಅಜ್ಜಿ, ನಾನು ಇಲ್ಲಿ ಸಂತೋಷವಾಗಿ ಬದುಕಬೇಕು ಅಂತ ತಾಳಿ ಕಟ್ಸ್ಕೊಂಡಿಲ್ಲ. ನಾನು ಇವನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತಷ್ಟೇ ಮದುವೆ ಆಗಿರೋದು. ಸೊ ಹಂಗಾಗಿ ನನಗೆ ಯಾರ ಆಶೀರ್ವಾದನೂ ಕೂಡ ಬೇಕಾಗಿಲ್ಲ. ನನಗೆ ಬೆಳಗ್ಗೆಯಿಂದ ತುಂಬ ಸುಸ್ತಾಗಿದೆ, ಸ್ಟ್ರೆಸ್ ಆಗ್ತಾ ಇದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತಿಲ್ಲಿ ನವ್ಯ ತಂದೆ ತಾಯಿ ಕೂಡ ಸಂಪತ್ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಮತ್ತಿಲ್ಲಿ ವಿದ್ಯಾ ಬಂದ್ಬಿಟ್ಟು ಈಶ್ವರಿಗೆ ಬೈತಾ ಇದ್ದಾಳೆ, ನೋಡಿ ಚಿಕ್ಕತ್ತೆ, ನೀವು ನಿಮ್ಮ ಮಗನಿಗೆ ಇದುವರೆಗೂ ಒಳ್ಳೆ ಬುದ್ಧಿ ಕಲಿಸ್ಲೇ ಇಲ್ಲ, ಹಾಗಾಗಿ ಇವತ್ತು ನಿಮ್ಮ ಮಗನ ಮರ್ಯಾದೆ ಮಾತ್ರ ಹೋಗಲಿಲ್ಲ, ನಿಮ್ಮ ಮರ್ಯಾದೆ ಕೂಡ ಹೋಯ್ತು. ನೀವು ಕರೆಕ್ಟಾಗಿ ಬುದ್ಧಿ ಕಲಿಸಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಚಿಕ್ಕತ್ತೆ, ಫಸ್ಟು ನೀವು ಬದಲಾದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಗ ಕೂಡ ಬದಲಾಗ್ತಾನೆ, ಇಲ್ಲ ಅಂತಂದರೆ ಮುಂದೆ ಇನ್ನೂ ಇದೇ ಥರ ಮರ್ಯಾದೆ ಹಾಳು ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ಮತ್ತಿಲ್ಲಿ ಶಿವರಾಮೇಗೌಡರು ಬಂದು ವಿದ್ಯೆನ ಬಗ್ಗೆ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ವಿದ್ಯಾ ತನ್ನ ಜೀವ ಕಾಪಾಡಿದ್ದು ಮದ್ದು ತೊಗೊಂಬಂದು ಮತ್ತು ಚೆಕ್ ಕೊಡೋಕೆ ಹೋದಾಗ, ನನಗೆ ಚೆಕ್ಗಿಂತ ನಿಮ್ಮ ಜೀವನೇ ನನಗೆ ಇಂಪಾರ್ಟೆಂಟು ಮಾವ, ನಿಮ್ಮ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ನನಗೆ ಈ ಚೆಕ್ ಯಾವುದು ಬೇಡ ಅಂತೆಲ್ಲ ಹೇಳೋದನ್ನು ನೆನೆಸ್ಕೊಳ್ತಾ ಕೂತಿರ್ತಾನೆ. ಆಗ ವಿದ್ಯಾ ಬರ್ತಾಳೆ, ವಿದ್ಯುನೇ ನೋಡ್ತಿರ್ತಾರೆ ಶಿವರಾಮೇಗೌಡರು. ಆಗ ವಿದ್ಯಾ ಕೇಳ್ತಾ ಇದ್ದಾಳೆ, ಯಾಕೆ ಮಾವ ಆ ಥರ ನೋಡ್ತಾ ಇದ್ದೀರಾ ನನ್ನನ್ನು ಅಂತ. ಆಗ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಅಲ್ಲ ಕಣವ, ವರ್ಷದಿಂದ ನಾನು ನಿಮ್ಮ ಮನೆಗೆ ನಿನ್ನ ನೋಡೋಕೆ ಬಂದಾಗ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೆ, ಆದರೆ ಇವತ್ತು ನಿನ್ನ ಇಷ್ಟು ದೊಡ್ಡೋಳಾಗಿದೆಯಾ ಅಂತಂದರೆ ನನ್ನ ಜೀವ ಕಾಪಾಡಿದೆ ಅಷ್ಟೇ ಅಲ್ಲ, ತುಂಬ ಮೆಚೂರ್ಡಾಗಿ ಮಾತಾಡ್ತೀಯ ನೀನು. ನಿನ್ನ ತ್ಯಾಗ ಪ್ರೀತಿ ಇದೆಲ್ಲದ್ರ ಮುಂದೆ ನಮ್ಮ ಮನೆಯವ್ರ ಗುಣ ಯಾವುದಕ್ಕೂ ಸಮ ಇಲ್ಲ ಕಣವ. ನೀನು ಅಷ್ಟು ಒಳ್ಳೆ ಹುಡುಗಿ, ನೀನು ನಿನ್ನ ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ರು ಕೂಡ ಗುಣದಲ್ಲಿ ನೀನು ತುಂಬ ದೊಡ್ಡವಳು. ನೀನೊಂಥರ ಧೈರ್ಯ ಲಕ್ಷ್ಮಿ ಆಗಿಬಿಟ್ಟೆ ಕಣವ. ಈ ಹಟ್ಟಿಗೆ ಸೊಸೆಯಾಗಿ ಕಾಲಿಟ್ಟು ಇವತ್ತು ಈ ಹಟ್ಟಿಯವ್ರ ಜೀವ ಎಲ್ಲ ಕಾಪಾಡಿಕೊಂಡು ದೊಡ್ಡ ಲಕ್ಷ್ಮಿ ಆಗಿಬಿಟ್ಟಿದ್ಯಾ ನೀನು. ನಿನ್ನ ಋಣನ ನಾನು ಹೇಗೆ ತೀರಿಸ್ಬೇಕು, ಈ ಶಿವರಾಮೇಗೌಡರು ಬದುಕಿರೋ ತನಕನೂ ತೀರ್ಸೋಕ್ಕಾಗಲ್ಲ ಕಣವ ವಿದ್ಯಾ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಂಥ ಋಣನ ನೀನು ನನ್ನ ಮೇಲೆ ಹೊರಿಸ್ಬಿಟ್ಟೆ ಕಣವ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಮಾವ ಅದೆಲ್ಲ ಮಾತಾಡಬೇಡಿ, ಅದು ಋಣ ಅಂತ ಯಾಕಂತೀರ, ಅದು ನನ್ನ ಕರ್ತವ್ಯ ಈ ಮನೆ ಸೊಸೆಯಾಗಿ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದರು, ನೋಡವ, ನೀನು ಇಷ್ಟೆಲ್ಲ ಮಾಡಿ ನನ್ನ ಕರ್ತವ್ಯ ಅಂತ ಹೇಳ್ತಿಲ್ಲ, ಅದು ಕಣವ ನಿನ್ನ ದೊಡ್ಡ ಗುಣ, ನಮ್ಮವ್ವ ಹೇಳಂಗೆ ನಿಂದು ತಾಯಿ ಮನಸ್ಸು ಕಣವ ಅಂತೆಲ್ಲ ಹೊಗಳುತ್ತಾ ಇರ್ತಾರೆ. ಆಗ ವಿದ್ಯಾ ಇದ್ದಳು, ಮಾವ ನೀವು ಆ ಥರ ಎಲ್ಲ ಮಾತಾಡಬೇಡಿ, ನನಗೆ ಮುಜುಗರ ಆಗುತ್ತೆ ನನ್ನ ಬಗ್ಗೆ ಅಷ್ಟೊಂದು ಹೊಗಳಿದ್ರೆ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದರು, ನೋಡವ, ನೀನು ಹೊಗಳಿದ್ರೆ ನಿನಗೆ ಮುಜುಗರ, ನಾವು ಹೊಗಳಲಿಲ್ಲ ಅಂತಂದರೆ ನಮಗೆ ಮುಜುಗರ, ಅಂತ ಒಳ್ಳೆ ಕೆಲಸ ಮಾಡಿದ್ಯಾ. ಇವತ್ತು ನಮ್ಮ ಮನೆಯವ್ರು ಎಲ್ಲರೂ ಬದುಕಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನೀನು ಮತ್ತು ಈ ಭದ್ರ ಇಬ್ಬರೂ. ನಿಮ್ಮಿಬ್ರಿಗೂ ಎಷ್ಟು ಶಾನೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ನಾನು ತಪ್ಪಾಗಲ್ಲ ಕಣವ ಅಂತೆಲ್ಲ ಹೊಗಳುತ್ತಾರೆ. ತದಾದ ನಂತರ ವಿದ್ಯಾ ಕೈನಲ್ಲಿರೋವಂಥ ಚೆಕ್ನ ಭಗೀರಥಿಯವರು ತತ್ತಾರೆ, ಇಲ್ಲಿ ಆ ಚೆಕ್ನ ಇವಾಗಲೇ ನಿನಗೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ಈ 1 ಕೋಟಿ ರೂಪಾಯಿನೂ ನಿಂದೆ, ನೀನು ಏನಾರ ಮಾಡ್ಕೊಬೋದು ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದಳು, ಅಮ್ಮಮ್ಮ ನನಗೆ ಯಾಕೆ ಅದು ಚೆಕ್ಕು, ನನಗೆ ಯಾಕೆ 1 ಕೋಟಿ ಅಮ್ಮಮ್ಮ, ನನಗೆ ಬೇಡ ಅಂತ ಹೇಳ್ತಾಳೆ. ಆಗ ಭಗೀರಥಿಯವರಿದ್ದರು, ಬಾಯಿ ಮುಚ್ಕೊಂಡು ಇಟ್ಕೊಳ್ಳೆ, ಇದು ನಿನಗೆ ಅಂತ ಕೊಟ್ಟಿರೋದು, ನೀನು ಹೆಂಗಾರ ಬಳಸ್ಕೋಬೋದು, ತತ್ತ ಇಲ್ಲಿ ಚೆಕ್ನ ಅಂತ ಹೇಳಿ ಚೆಕ್ನ ಈಸ್ಕೊತಾಳೆ. ಮತ್ತಿಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಆ ದಿನ ಆಗಿರೋವಂಥ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಬಂದು ಈಶ್ವರಿದು ಕಾಲೆಳಿತಾ ಇದ್ದಾರೆ. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು ಅಂತ ಹಾಡು ಹೇಳ್ಕೊಂಬಂದು, ಆದರೂ ಅದಕ್ಕೆ ನಾನು ಇಂಥ ಮದುವೆ ಜೀವನದಲ್ಲೂ ನೋಡಿರಲಿಲ್ಲ ಯಪ್ಪ, ಇಂಥ ಮದುವೆನ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಮದುವೆ ನಿನ್ನ ಮಗಂದು ಅಂತ ಹೇಳ್ತಾಳೆ. ಅದಾದ ನಂತರ ವಿನಂತಿ ಕೂಡ, ಅಲ್ಲ ಅವ್ವ, ನಾವಿನ್ನೇನು ಮದುವೆ ಆಗೋಯ್ತು, ಮದುವೆ ನಿಂತೋಗುತ್ತೆ ಅನ್ನೋಷ್ಟೊಳಗೆ ಹೆಂಗೆಂಗೋ ಹೋಗಿ ಈ ಮದುವೆ ಆಗೋಯ್ತಲ್ವೇನವ್ವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದಳು, ಕಣೆ ವಿನಂತಿ, ಹೆಂಗೋ ಏನೋ ಒಟ್ಟಿನಲ್ಲಿ ಈ ನಮ್ಮ ಅದಕ್ಕೆ ನನ್ನ ಮಗ ಇನ್ನೇನು ಸಿಂಹಾಸನ ಹೇರ್ಬಿಟ್ಟ, ನಾನು ಇನ್ಮೇಲೆ ರಾಜಮಾತೆ ಆಗ್ತೀನಿ ಅನ್ನೋ ಕನಸಂತೂ ನುಚ್ಚು ನೂರಾಗೋಯ್ತು. ಆದರೂ ವಿನಂತಿ ಇದೊಂಥರ ಅದ್ಭುತವಾದ ಮದುವೆ ಅಂತಾರಲ್ಲ, ಅದು ಕಡೆ ಇದು ಅಂತ ಕಾಲೆಳಿತಿರ್ತಾರೆ. ಆಗ ವಿನಂತಿ ಇದ್ದಳು, ಇದು ಒಂದು ಮದುವೆನೇನವ ಯಪ್ಪ, ಇಂಥ ಅವಮಾನ ಆಗಬಾರ್ದಾಗಿತ್ತು.
MLA ಪದೇ ಹೆಣ್ಣು ಸಿಕ್ಬಿಡ್ತು, ಇನ್ನೆಲ್ಲ ಆಸ್ತಿ ನಾವೇ ಅನುಭವಿಸೋದು ಅಂತ ಮೆರೆತಿದ್ದೇನು ಎಲ್ಲ ಮರಳುಗಾಡಿನಲ್ಲಿ ಬರೀ ನೀರಿಲ್ಲದೆ ಇರೋ ಮರಳು ಥರ ಆಗೋಯ್ತು, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಅಂತ ಕಾಲೆಳಿತಾ ಇರ್ತಾರೆ ಈಶ್ವರಿದು. ಆಗ ಈಶ್ವರಿ ಕೋಪ ಬಂದು, ಏನೇ ನಾವು ನಮ್ಮನ್ನೇ ಆಡ್ಕೊತಾ ಇದ್ದೀರಾ, ನಾನೇ ನಿಮ್ಮ ಕಣ್ಣಿಗೆ ಜೋಕರ್ ಥರ ನಾ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಸಾವಿತ್ರಿ ಇದ್ದಳು, ಜೋಕರ್ಗಳ ಥರ ಅಲ್ಲ, ನೀವಿಬ್ರು ಜೋಕರ್ಸೆ ಅಂತ ಹೇಳ್ತಾಳೆ. ಆಗ ಇವಳು ಈಶ್ವರಿ ಕೋಪ ಬಂದು ಸಾವಿತ್ರಿ ಅಂತ ಕಿರ್ಚ್ಕೊತಾಳೆ. ಆಗ ಸಾವಿತ್ರಿ ಇದ್ದಳು, ಸಾಕು ಅದಕ್ಕೆ ನೀವೇನು ಕಿರ್ಚಾಡ್ಬೇಡಿ, ಫಸ್ಟು ಈಗ ಆಗಿರೋ ಅವಮಾನದಿಂದ ಸುಧಾರಿಸ್ಕೊಂಡು ಆಚೆ ಬರೋದನ್ನು ಕಲ್ತ್ಕೊಳ್ಳಿ, ನೀವು ಕಿರ್ಚಾಡೋದನ್ನೆಲ್ಲ ಆಮೇಲೆ ಇಟ್ಕೊಳ್ಳಿ. ವಿನಂತಿ ನಡಿಯ, ಈಗ ಹುರ್ಕೊಂಡಿರೋದೇ ಸಾಕು, ಇವರಿಬ್ರು ಹುರ್ಕೊಂಡಿರೋದು ತಣ್ಣಗೆ ಮಾಡ್ಕೊಳ್ಳಿ, ನಾವು ಇನ್ನೂ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಚೆನ್ನಾಗಿ ಹೊಟ್ಟೆ ಉರಿಸಿ ಅವರಿಬ್ರದನ್ನ ಅಲ್ಲಿಂದ ಅವರಿಬ್ರು ಹೊರಡ್ತಾರೆ. ಈಶ್ವರಿಗೆ ಅವಳ ಕೈಲಿ ಏನೂ ಮಾಡೋಕ್ಕಾಗ್ದೇ ತನ್ನ ಕೈನ ತಾನೇ ಟೇಬಲ್ ಮೇಲೆ ಕೆಚ್ಕೊತಾ ಇದ್ದಾಳೆ. ಮತ್ತಿಲ್ಲಿ ವಿದ್ಯಾ ಚಂಪನ ಹತ್ರ ಹೋಗಿ ಎಲ್ಲ ನಡೆದಿದ್ದನ್ನೆಲ್ಲ ಹೇಳ್ತಾ ಇದ್ದಾಳೆ. ಚಂಪಾ, ಹೌದಾ ವಿದ್ಯಾಕ ಇಷ್ಟೆಲ್ಲ ಆಯ್ತಾ, ಮತ್ತೆ ಅದಲ್ದೇನೆ ವಿದ್ಯಾಕ ಆ ಹುಡುಗಿ ತುಂಬಾ ಸ್ಟ್ರಾಂಗ್ ಅಂತೆ, ಸುಭಾಷ್ನ ಮದುವೆ ಆಗಿರೋ ಹುಡುಗಿ ಅಂತ ಹೇಳ್ತಾಳೆ. ಆಗ ಸರು ಇದ್ದಳು, ಅಯ್ಯೋ ಹೌದು ಚಂಪಕ್ಕ, ನೀನದು ಸ್ಟ್ರಾಂಗ್ ಅಂತ ನಾ ಕೇಳ್ತೀಯ, ಸುಭಾಷ್ ಭಾವನ್ಗೆ ಮಾಡಿಸ್ತಂತ ಜೋಡಿ, ಹಂಗೆ ಅರ್ಥ ಕುಡ್ದು ಸುಭಾಷ್ ಭಾವನ್ನ ಅಂತ ಹೇಳ್ತಾಳೆ. ಆವಾಗ ಚಂಪಾ ಇದ್ದಳು, ಹಂಗಾದ್ರೆ ಇವಾಗ ಸುಭಾಷ್ ಕತೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಸರು ಇದ್ದಳು, ಚಂಪಕ್ಕ, ನನಗನ್ಸೋ ಪ್ರಕಾರ ಆ ಅಕ್ಕ ಈಗ ಸುಭಾಷ್ನ ಜುಟ್ಟಿಟ್ಕೊಂಡು ಹಾಗೆ ರುಬ್ಬೋ ಕಲ್ತರ ರುಬ್ತಾ ಇರ್ತಾರೆ ಇಷ್ಟರಲ್ಲಿ ಅಂತ ಅನಿಸ್ತಾ ಇದೆ ಅಂತ ಹೇಳಿ 3 ಜನನು ಕೂಡ ನಗ್ತಾ ಮಾತಾಡ್ತಾ ಇರ್ತಾರೆ. ಮತ್ತಿಲ್ಲಿ ಭದ್ರ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಭಗೀರಥಿಯವ್ರು ಬಂದು, ಏನ್ಲ ಭದ್ರ, ಗೆದ್ದ ಸೋತ ನೀನು? ಇಲ್ಲ, ನನ್ನ ಮೊಮ್ಮಗ ಯಾವತ್ತೂ ಸೋಲಲ್ಲ, ಗೆದ್ದಿದ್ದಾನೆ ನನ್ನ ಮೊಮ್ಮಗ ಗೆದ್ದ ಇವತ್ತು, ಅದು ಆ ಸುಭಾಷ್ ಮುಂದೆ. ನನಗಂತೂ ಶಾನೆ ಖುಷಿ ಆಯಿತು. ಆದರೆ ಭದ್ರ, ನೀನು ಮಾಡಿದ್ದು ಒಂದೇ ಒಂದು ತಪ್ಪು, ಏನು ಗೊತ್ತಾ, ವಿದ್ಯೆನ ನೀನು ಒಪ್ಕೊಳ್ದೇ ಇರೋದು. ನಾನು ಅಂದ್ಕೊಂಡೆ ವಿದ್ಯಾ ಮಾಡಿದ್ದನ್ನು ಪ್ರಪಂಚಕ್ಕೆಲ್ಲ ಸಾರಿ ಹೇಳ್ತೀಯ ಅಂತ, ಆದರೆ ನೀನು ಹಂಗೆ ಮಾಡ್ದೇನೆ ಸುಭಾಷ್ ಮಾಡಿದ ತಪ್ಪು ಅಂತ ಪ್ರೂವ್ ಮಾಡಿದೆ. ಅದರಿಂದಾಗಿ ವಿದ್ಯೆನ ಮರ್ಯಾದೆ ಕೂಡ ಉಳಿತು. ವಿದ್ಯಾ ತುಂಬ ಒಳ್ಳೆ ಹುಡುಗಿ, ನೀನು ಯಾಕೆ ಅವಳನ್ನ ಅರ್ಥ ಮಾಡ್ಕೊತಾ ಇಲ್ಲ? ನೀನು ನಮ್ಮ ಅಪ್ಪಯ್ಯನೇ ಪ್ರಾಣ ಅಂತೀಯ, ನಿಮ್ಮ ಅಪ್ಪಯ್ಯನ ಪ್ರಾಣ ಕಾಪಾಡಿದ್ಯಾರು? ನಿನ್ನ ಹೆಂಡತಿ. ಅವತ್ತು ನನ್ನ ಮಗನ ಪರಿಸ್ಥಿತಿ ಹೆಂಗಿತ್ತು ಅಂತ ನನಗೆ ಗೊತ್ತು, ತಾಯಿಯಾಗಿ ನಾನು ನೋಡ್ತಾ ಇದ್ದೆ, ಹೆಂಡತಿಯಾಗಿ ನಿಮ್ಮಮ್ಮ ಕೂಡ ಅಲ್ಲೇ ಇದ್ಲು. ಆದರೆ ನಮ್ಮಿಬ್ರು ಕೈಲೂ ಏನು ಮಾಡಿದ್ರು ಅವ್ರ ಜೀವ ಉಳ್ಸೋಕ್ಕಾಗಲಿಲ್ಲ. ಆದರೆ ಈ ಮನೆ ಮುದ್ದು ಸೊಸೆ ಹಂಗೆ ಮಾಡಲಿಲ್ಲ, ತನ್ನ ಮಾವನ ಜೀವಕ್ಕೋಸ್ಕರ ತನ್ನ ಜೀವನ ಪಣಕ್ಕಿಟ್ಟು ಔಷಧಿ ತೊಗೊಂಬಂದು ತನ್ನ ಮಾವನಿಗೆ ಕೊಟ್ಲು. ಅಷ್ಟೇ ಅಲ್ಲದೆ ಈ ಮನೆಗೋಸ್ಕರ ಅವಳು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ. ಆದರೆ ನೀನು ಯಾಕೆ ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ? ಅರ್ಥ ಮಾಡ್ಕೊ, ಅವಳು ತುಂಬ ಒಳ್ಳೆ ಹುಡುಗಿ, ಹಂಗೆ ಹಿಂಗೆ ಅಂತೆಲ್ಲ ವಿದ್ಯೆನ ಬಗ್ಗೆ ತುಂಬ ಹೊಗಳಿ ಹೇಳ್ತಾರೆ ಅವನಿಗೆ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ, ಅವನು ಸರಿ ಅಂತ ಹೇಳಿ ಮಳೆ ಬಂದುಬಿಡುತ್ತೆ, ಅಲ್ಲೇ ನಿಂತ್ಕೊಂಡು ಫೀಲ್ ಮಾಡ್ತಾ ಇದ್ದಾನೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಅವಳು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿದ್ದೆ ದೊಡ್ಡ ತಪ್ಪು ಅಂತ ಅಂದ್ಬಿಟ್ಟು ಇಂಥ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ, ತನ್ನ ಹೊಟ್ಟೆಲಿ ಬೆಳೀತಾ ಇರೋ ಪಿಂಡ ನಂದಲ್ಲ ಅಂತ ಹೇಳಿ ಅವಳಿಗೆ ಅವಮಾನ ಮಾಡಿಬಿಟ್ಟೆ. ನಾನು ಈಗಲೇ ಹೋಗಿರೋ ನಮ್ಮಿ ಹತ್ರ ನಾನು ಕ್ಷಮೆ ಕೇಳಬೇಕು ಅಂತ ಹೇಳಿ ಭದ್ರನ್ ತನ್ನ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ವಿದ್ಯೆನ ಹತ್ರ ಕ್ಷಮೆ ಕೇಳೋದಕ್ಕೆ ಹೋಗ್ತಾ ಇದ್ದಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.